ಸಂತೋಷ. ಯಾವುದೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರೋದಲ್ಲ, ಕೇವಲ ಒಂದು ದೂಡಿರೋದು ಅಲ್ಲಿ ಡೆತ್ ಆಗಿರುವಂಥದ್ದು. ನೀವೇನು ಆಗ್ರಹ ಮಾಡ್ತೀರಾ ನೀವು ಗೆಳೆಯರಾಗಿ? ಏನು ಆಗ್ರಹ ಅಂದರೆ ನಾವೊಂದು 15 ವರ್ಷದಿಂದ ನಾನು ಅವನು ಕ್ಲೋಸ್ ಫ್ರೆಂಡು, ಒಂದು ಕಾಲೇಜಿಂದ. ಯಾವಾಗಲೂ ನಾವು ಎಲ್ಲೋದ್ರೂ ಒಟ್ಟಿಗೆ ತಿರ್ತಿರ್ತೀವಿ. ತುಂಬ ಅಂದರೆ ತುಂಬ ಇನ್ನಸೆಂಟ್ ಅವ. ಈಗ ಒಂದು ರೀಸೆಂಟ್ಲಿ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಸ್ಟೆಂಟ್ ಸಹ ಹಾಕಿದ್ರು ಅವನಿಗೆ. ಅದರಿಂದ ಅವ ಸೈಲೆಂಟ್, ಎಲ್ಲಿಗೆ ಹೋಗಲ್ಲ ನೈಟ್ ಸಹ. ನಿನ್ನೆ ಅಚಾನಕ್ಕಾಗಿ ಏನು ಫ್ರೆಂಡ್ ಜೊತೆ ಪಾರ್ಟಿ ಮಾಡಿಕ್ಕೆ ಹೋಗಿದ್ದ. ಪಾರ್ಟಿ ಮಾಡಿಕ್ಕೆ ಹೋಗಿ ಒಂದು 10:30 11 ಗಂಟೆ ಆಯಿತು. ಬರುವಾಗ ಇಲ್ಲೇ ಊಟ ಗೀಟ ಮಾಡಿಕೊಂಡು ಇಲ್ಲೇ ಅವ್ರ ಜೊತೆ ಇರೋರ ಜೊತೆ ಗಲಾಟೆ ಮಾಡ್ಕೊಂಡಿದ್ದು. ಗಲಾಟೆ ಮಾಡಿಕೊಂಡು ಆ ಹುಡುಗ 4 ಜನ ಕರೆಸಿ ಇವನ ಮೇಲೆ ಹಲ್ಲೆ ಮಾಡಿದರು. ಹಲ್ಲೆ ಮಾಡಿ ಇವನಿಗೆ ಅಲ್ಲೇ ಜ್ಞಾನ ತಪ್ಪಿ ಬಿದ್ದು ಅಲ್ಲೇ ಡೆತ್ ಆಗಿಬಿಟ್ಟ ಸರ್. ತುಂಬ ಬೇಜಾರಾಗುತ್ತೆ. ಅವ್ನ ಸಾವಿಗಂತೂ ನ್ಯಾಯ ಸಿಗಲೇಬೇಕು ಸರ್. ದಯವಿಟ್ಟು ಅವನಿಗೊಂದು ನ್ಯಾಯ ಕೊಡಿಸಿ. ಅವನು ಸ್ಟೆಂಟ್ ಆಗಿದ ಮೇಲೆ ತುಂಬ ಹೊರಗಡೆ ಹೋಗಲ್ಲ, ತುಂಬ ಅಂದರೆ ತುಂಬ ಇನ್ನಸೆಂಟ್ ಆಗಿದ್ದವ. ನಾವು ಎಲ್ಲೋದ್ರೂ ಒಟ್ಟಿಗೆ ಇರ್ತಿತ್ತು, ಮತ್ತು ಯಾವುದು ಕೆಟ್ಟ ಕೆಲಸ ಮಾಡ್ತಿರಲಿಲ್ಲ. ಅವನದಾಯಿತು, ಅವ್ನ ಕೆಲಸ ಆಯಿತು. ಆ್ಯಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ಅವನು. ತುಂಬ ಒಳ್ಳೆ ಹುಡುಗ ಸರ್. ರೀಸೆಂಟ್ಲಿ ಮನೆ ಕಟ್ಟಬೇಕಂತೆಲ್ಲ ಹೇಳ್ತಾ ಇದ್ದ. ಪಾಪ ಅವರು ತಂದೆ ಮತ್ತು ತಾಯಿ, ಅವರು ಚಿಕ್ಕಮ್ಮ ಯಾರು ಇರೋದಷ್ಟೇ ಮನೆಯಲ್ಲಿ. ಪಾಪ ಅವ್ರ ಮನೆ ಒಂದು ಬ್ಯಾಕ್ ಬೋನ್ ಆಗಿದ್ದ ಅವನು. ಈಗ ಅವ್ರ ಮನೆಗೂ ಪ್ರಾಬ್ಲಮ್ ಆಯಿತು. ದಯವಿಟ್ಟು ಅವರಿಗೊಂದು ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ತೀನಿ ಸರ್. ಸಂತೋಷ. ಯಾವುದೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರೋದಲ್ಲ, ಕೇವಲ ಒಂದು ದೂಡಿರೋದು ಅಲ್ಲಿ ಡೆತ್ ಆಗಿರುವಂಥದ್ದು. ನೀವೇನು ಆಗ್ರಹ ಮಾಡ್ತೀರಾ ನೀವು ಗೆಳೆಯರಾಗಿ? ಏನು ಆಗ್ರಹ ಅಂದರೆ ನಾವೊಂದು 15 ವರ್ಷದಿಂದ ನಾನು ಅವನು ಕ್ಲೋಸ್ ಫ್ರೆಂಡು, ಒಂದು ಕಾಲೇಜಿಂದ. ಯಾವಾಗಲೂ ನಾವು ಎಲ್ಲೋದ್ರೂ ಒಟ್ಟಿಗೆ ತಿರ್ತಿರ್ತೀವಿ. ತುಂಬ ಅಂದರೆ ತುಂಬ ಇನ್ನಸೆಂಟ್ ಅವ. ಈಗ ಒಂದು ರೀಸೆಂಟ್ಲಿ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಸ್ಟೆಂಟ್ ಸಹ ಹಾಕಿದ್ರು ಅವನಿಗೆ. ಅದರಿಂದ ಅವ ಸೈಲೆಂಟ್, ಎಲ್ಲಿಗೆ ಹೋಗಲ್ಲ ನೈಟ್ ಸಹ. ನಿನ್ನೆ ಅಚಾನಕ್ಕಾಗಿ ಏನು ಫ್ರೆಂಡ್ ಜೊತೆ ಪಾರ್ಟಿ ಮಾಡಿಕ್ಕೆ ಹೋಗಿದ್ದ. ಪಾರ್ಟಿ ಮಾಡಿಕ್ಕೆ ಹೋಗಿ ಒಂದು 10:30 11 ಗಂಟೆ ಆಯಿತು. ಬರುವಾಗ ಇಲ್ಲೇ ಊಟ ಗೀಟ ಮಾಡಿಕೊಂಡು ಇಲ್ಲೇ ಅವ್ರ ಜೊತೆ ಇರೋರ ಜೊತೆ ಗಲಾಟೆ ಮಾಡ್ಕೊಂಡಿದ್ದು. ಗಲಾಟೆ ಮಾಡಿಕೊಂಡು ಆ ಹುಡುಗ 4 ಜನ ಕರೆಸಿ ಇವನ ಮೇಲೆ ಹಲ್ಲೆ ಮಾಡಿದರು. ಹಲ್ಲೆ ಮಾಡಿ ಇವನಿಗೆ ಅಲ್ಲೇ ಜ್ಞಾನ ತಪ್ಪಿ ಬಿದ್ದು ಅಲ್ಲೇ ಡೆತ್ ಆಗಿಬಿಟ್ಟ ಸರ್. ತುಂಬ ಬೇಜಾರಾಗುತ್ತೆ. ಅವ್ನ ಸಾವಿಗಂತೂ ನ್ಯಾಯ ಸಿಗಲೇಬೇಕು ಸರ್. ದಯವಿಟ್ಟು ಅವನಿಗೊಂದು ನ್ಯಾಯ ಕೊಡಿಸಿ. ಅವನು ಸ್ಟೆಂಟ್ ಆಗಿದ ಮೇಲೆ ತುಂಬ ಹೊರಗಡೆ ಹೋಗಲ್ಲ, ತುಂಬ ಅಂದರೆ ತುಂಬ ಇನ್ನಸೆಂಟ್ ಆಗಿದ್ದವ. ನಾವು ಎಲ್ಲೋದ್ರೂ ಒಟ್ಟಿಗೆ ಇರ್ತಿತ್ತು, ಮತ್ತು ಯಾವುದು ಕೆಟ್ಟ ಕೆಲಸ ಮಾಡ್ತಿರಲಿಲ್ಲ. ಅವನದಾಯಿತು, ಅವ್ನ ಕೆಲಸ ಆಯಿತು. ಆ್ಯಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ಅವನು. ತುಂಬ ಒಳ್ಳೆ ಹುಡುಗ ಸರ್. ರೀಸೆಂಟ್ಲಿ ಮನೆ ಕಟ್ಟಬೇಕಂತೆಲ್ಲ ಹೇಳ್ತಾ ಇದ್ದ. ಪಾಪ ಅವರು ತಂದೆ ಮತ್ತು ತಾಯಿ, ಅವರು ಚಿಕ್ಕಮ್ಮ ಯಾರು ಇರೋದಷ್ಟೇ ಮನೆಯಲ್ಲಿ. ಪಾಪ ಅವ್ರ ಮನೆ ಒಂದು ಬ್ಯಾಕ್ ಬೋನ್ ಆಗಿದ್ದ ಅವನು. ಈಗ ಅವ್ರ ಮನೆಗೂ ಪ್ರಾಬ್ಲಮ್ ಆಯಿತು. ದಯವಿಟ್ಟು ಅವರಿಗೊಂದು ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ತೀನಿ ಸರ್.